ಎಲ್ರಿಗೂ ನಮಸ್ಕಾರ. ಹಾಗೆ ಇವತ್ತಿನ ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷವೂ ಜನವರಿ 14ಕ್ಕೆ ಬರುತ್ತೆ. ಅಂದರೆ ಇವತ್ತು ಬುಧವಾರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಬಾರಿ ಜನವರಿ 14 ಅಥವಾ 15ನೇ ತಾರೀಕು ಬಂದಿರೋದು ವಿಶೇಷತೆ. ತುಂಬ ಜನಕ್ಕೆ ಒಂದು ರೀತಿಲಿ ಗೊಂದಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ 14ನೇ ತಾರೀಕ ಅಥವಾ 15ನೇ ತಾರೀಕ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಇವತ್ತಿನ ವಿಡಿಯೋ ಸಂಕ್ರಾಂತಿ ಹಬ್ಬನ ಯಾವತ್ತು ಮಾಡಬೇಕು ಮತ್ತು ಅದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಗ್ರಹದ ಅಧಿಪತಿಯಾದ ಸೂರ್ಯದೇವ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಈ ದಿನ ಸೂರ್ಯನನ್ನು ಪೂಜೆ ಮಾಡೋದ್ರಿಂದ ಎಲ್ಲ ಆರೋಗ್ಯ ಸಮಸ್ಯೆಯು ನಿವಾರಣೆ ಆಗುತ್ತೆ ಅಂತ ಹೇಳಲಾಗಿದೆ. ಹಾಗೆ ಸೂರ್ಯ ದೇವನನ್ನು ಪೂಜೆ ಮಾಡೋದ್ರಿಂದ ಒಬ್ಬ ಮನುಷ್ಯ ಕೂಡ ಉನ್ನತ ಸ್ಥಾನಕ್ಕೆ ಏರ್ತಾನೆ ಅಂತ ಹೇಳಲಾಗಿದೆ. ಹಾಗಿದ್ರೆ ಮಕರ ಸಂಕ್ರಾಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂತ ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವು ಕ್ಯಾಲೆಂಡರ್ಗಳ ಪ್ರಕಾರ ಮಕರ ಸಂಕ್ರಾಂತಿಯು ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಲಾಗಿದೆ. ಹಾಗಿದ್ರೆ ಯಾಕೆ ಈ ರೀತಿ ಗೊಂದಲ ಉಂಟಾಗಿದೆ ಅಂತ ಹೇಳಿದರೆ, ಜನವರಿ 14ನೇ ತಾರೀಕು ಬುಧವಾರ ಅಂದರೆ ಇವತ್ತಿನ ದಿನ ಏಕಾದಶಿ ದಿನವಾದ್ದರಿಂದ ಮಕರ ಸಂಕ್ರಾಂತಿ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಲಾಗಿದೆ. ಏಕಾದಶಿ ತಿಥಿಯನ್ನು ಜನವರಿ 13ನೇ ತಾರೀಕು ಅಂದರೆ ನಿನ್ನೆ ಮಂಗಳವಾರದಿಂದ ಮಧ್ಯಾಹ್ನ 3:17ರಿಂದ ಏಕಾದಶಿ ತಿಥಿ ಆರಂಭವಾಗುತ್ತದೆ. ಹಾಗೆ 14ನೇ ತಾರೀಕು ಬುಧವಾರ ಸಂಜೆ ಅಂದರೆ ಇಂದು ಸಂಜೆ 5:52ಕ್ಕೆ ಏಕಾದಶಿ ತಿಥಿಯು ಮುಕ್ತಾಯವಾಗುತ್ತದೆ. ಅವತ್ತಿನ ದಿನ ಸಂಜೆಯವರೆಗೂ ಏಕಾದಶಿ ತಿಥಿಯು ಇರೋದ್ರಿಂದ ಮಕರ ಸಂಕ್ರಾಂತಿಯ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಲಾಗಿದೆ. ಹಾಗೆ ಈ ಏಕಾದಶಿ ದಿನ ತುಂಬ ಜನ ಉಪವಾಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಲಾಗಿದೆ. ಇನ್ನು ಈ ಸೂರ್ಯದೇವನು ಯಾವ ಸಮಯಕ್ಕೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತಾನು ನೋಡೋದಾದರೆ ಜನವರಿ 14 ಇಂದು ಸಂಜೆ ಅಂದರೆ ಬುಧವಾರ ಇಂದು ಸಂಜೆ 3:13 ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಲಾಗಿದೆ. ಆದರೆ ಈ ಮಕರ ಸಂಕ್ರಮಣದ ಕಾಲ ಏನಿದೆ, ಸೂರ್ಯೋದಯ ಆದ ನಂತರ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ನೂ ಒಳ್ಳೆಯದು ಅಂತ ಹೇಳೋದಾದರೆ ಜನವರಿ 15ನೇ ತಾರೀಕು ಒಳ್ಳೆಯದು ಅಂತ ಹೇಳಲಾಗಿದೆ. ಸೂರ್ಯದೇವನು ಈ ದಿನ ಪಥವನ್ನು ಬದಲಿಸುವ ದಿನ. ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಸಡಗರದಿಂದ ಮನೆ ಮಾಡಿರುತ್ತದೆ. ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸುಗ್ಗಿ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ ಎಂದು ಹೇಳಲಾಗಿದೆ. ಈ ಕಾಲವು ಪ್ರತಿ ವರ್ಷವೂ ಜನವರಿ 14ರ ಬದಲು 15ನೇ ತಾರೀಕು ಈ ಬಾರಿ ಬಂದಿರೋದ್ರಿಂದ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯು ಕೂಡ ಒಂದಾಗಿದೆ. ಹಾಗೂ ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ರೀತಿಯಲ್ಲಿ ಒಂದೊಂದು ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಕರ್ನಾಟಕದಲ್ಲೂ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಮನೆಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣ ಮಾಡಿ ತಯಾರಿಸಿ ಸುತ್ತಲಿನ ಮನೆಗಳಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಹಂಚಿ ಶುಭಾಶಯ ಕೋರುತ್ತೇವೆ. ಸಂಕ್ರಾಂತಿಯ ದಿನದಿಂದ ಚಳಿಗಾಲ ಮುಗಿದು ಹಾಗೆ ಹಗಲಿನ ಅವಧಿ ದೀರ್ಘವಾಗತೊಡಗುತ್ತದೆ ಮತ್ತು ಎಂದು ಹೇಳಲಾಗಿದೆ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಎಲ್ಲರಿಗೂ ಹಾರೈಸುತ್ತೇವೆ. ಹಾಗೆ ಮಕರ ಸಂಕ್ರಾಂತಿಯ ದಿನ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿನ ಪಾಪಗಳು ತೊಳೆಯುತ್ತವೆ ಎಂಬ ನಂಬಿಕೆ ಕೂಡ ಇದೆ.
ಮಕ್ಕಳು ಗಾಳಿಪಟ ಹಾರಿಸುವ ಮೂಲಕ ಮತ್ತು ಸಿಹಿ ತಿಂಡಿ ತಿನ್ನುವ ಮೂಲಕ ಆನಂದ ಪಡ್ತಾರೆ. ಈ ದಿನದಂದು ಜನರು ಅಂದರೆ ಮನೆ ಮುಂದೆ ಆ, ಆ, ವಿವಿಧ ರಂಗೋಲಿಗಳನ್ನ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿ ಮನೆಯನ್ನು ಕೂಡ ಅಲಂಕಾರ ಮಾಡ್ತಾರೆ. ಹಾಗೆ ಕಬ್ಬು ಎಳ್ಳು ಬೆಲ್ಲ ಈ ಹಬ್ಬದ ಸಂಕೇತವಾಗಿದೆ. ಈ ಹಬ್ಬವನ್ನು ಆಚರಣೆ ಮಾಡೋದೇ ಒಂಥರ ಖುಷಿ ಕೊಡುತ್ತೆ. ಪ್ರತಿ ಮನೆಗೂ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಶುಭ ಕೋರುತ್ತೇವೆ. ಹಾಗೆ ಸಂಜೆಯ ವೇಳೆಯಲ್ಲಿ ದನಕರುಗಳಿಗೆ ಕಿಚ್ಚನ್ನು ಹಾಯಿಸುತ್ತೇವೆ. ಅಂದರೆ ಕಿಚ್ಚನ್ನು ಹಾಯಿಸ್ತೇವೆ. ಯಾಕೆ ಅಂದರೆ ಈ ಕಿಚ್ಚನ್ನು ಹಾಯಿಸೋದ್ರಿಂದ ದನಕರುಗಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿವಾರಣೆ ಆಗಲಿ ಅಂತ ಹೇಳಿ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಾಗಿ ಪ್ರತಿ ರಾಜ್ಯಗಳಲ್ಲೂ ಒಂದೊಂದು ರೀತಿಯಾಗಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ನಮ್ಮ ಹಳ್ಳಿ ಕಡೆ ಕಿಚ್ಚನ್ನು ಹಾಯಿಸುವ ಮೂಲಕ ಈ ಹಬ್ಬವನ್ನು ಈ ರೀತಿ ಆಚರಣೆ ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ಎಲ್ರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.